ಏನಂತ ಹೇಳಿದ್ರು ಡಾಕ್ಟ್ರು? ಏನಿಲ್ಲ ಕಣ್ಮಗ, ಇನ್ನು 15 ದಿನ ನೀನು ಎಲ್ಲೂ ಅಳ್ಳಾಡಂಗಿಲ್ವಂತೆ. ಕುಂತಿ ಜಾಗದಾಗ ಏನೇ ಕುಂತ್ಕೊಂಡಿರ್ಬೇಕಂತೆ. ಏನೋ ಕಾಲೆಲ್ಲ ಅಳ್ಳಾಡ್ಸಂಗೆ ಇಲ್ವಂತೆ. ಯಾರಣ್ಣ ಒಬ್ರು 15 ದಿನ ನೋಡ್ಕೊಂಡ್ಲೇಬೇಕು ಅಂತ ಹೇಳ್ತಾವ್ರ ಕಣ್ಮಗ, ಹೇಳ್ತಾವ್ರೆ. ಅದಕ್ಕೆ ನೀನು ನಾನು ಮನೆ ಕರ್ಕೊಂಡು ಹೋಗ್ಬಿಡ. ನೀನು ಯಾಕೆ ಇಲ್ಲಿದ್ರು ಒಂದೇ ಅಲ್ಲಿದ್ರು ಒಂದೇ. ಇಲ್ಲಿದ್ರೆ ಆಸ್ಪತ್ರೆ ಖರ್ಚು ಅಂತ ಹೇಳ್ಬಿಟ್ಟು ಶಾನೇ ಬರ್ತದೆ. ಅದಕ್ಕೆ ನೀನು ಬೇಡ ಮಂತಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇವ್ನಿ. ಅಮ್ಮ 15 ದಿನ ಎದ್ದೊಳಂಗಿಲ್ವಂತ ಮತ್ತೆ. ಇಲ್ಲ ಕಣ್ಮಗ, ಇನ್ನು 15 ದಿನ ಎದ್ದೊಳಂಗಿಲ್ವಂತೆ. ನಡಿಲ್ಲ ಇನ್ನೇನು ನೋಡ್ಕೊಂಡ್ರಾಯ್ತು. ಮನೆಗೆ ನೀ ನಡಿ ಹೋಗೋಣ. ಸರಿ ಕಣಮ್ಮ, ಹಂಗಾರೆ ಮನೆಗೆ ನೀ ಹೋಗೋಣ ಕಣಮ್ಮ. ಇನ್ನೇನು ಹೆಂಗೋ ಅದ್ಲಾಗೆ ಹೊತ್ತಿಗೆ ಇರ್ತಾರಲ್ಲ ಅವರೇ ನೀನಿಯ ನೋಡ್ಕೊತಾರ ನನ್ನ ಅಷ್ಟೇ ನೀನಿಯ. ಆದ್ರೆ ನಂಗೆ ಅನ್ನಿಸ್ತದ ಕಣ, ಸುಮ್ಕೆ ನಿಮ್ಮ ಹೊತ್ತಿಗೆ ನೀನು ನೋಡ್ಕೊಳಕ್ಕಿಲ್ವ ಕಣ. ನನಗೆ ಬೇರೆ ವಯಸ್ಸಾಯ್ತು, ನೀನು ಎತ್ತಿ ಇಳಿಸಿ ಮಾಡೋಕ್ಕಾಗಿಲ್ಲ. ಹೆಂಗೋ ನೀನು ಎಂಟ್ರು ತೋರ್ ಮನ್ಗೋಗಳಲ್ಲ, ಅಲ್ಲಿಗೆ ನೀ ಕರ್ಕೊಂಡು ಹೋಗ್ಬಿಡಲ್ಲ ನಿನ್ನ ಅತ್ಲಾಗೆ. ಹೆಂಗೋ ಅಲ್ಲೇ ನೀನು ನೋಡ್ಕೊತಾಳೆ ನಿನ್ನ. ಏನಮ್ಮ ಪೊದ್ದಿ ಮಂತಕ್ಕ ಅವಳು ನನ್ನ ನೋಡ್ಕೊಳ್ಳೋದು ಏನಮ್ಮ ಹೊತ್ತಿಗೆ ಇಲ್ವೇ? ಹಂಗೋ ಇಬ್ರು ಅವರೇ ತಾನೇ ಕಾಲು ಮುರಿದಿರೋದು. ಹೆಂಗೋ ಕರುಣೆಗನ ನೋಡ್ಕೊತಾರೆ ಕಣಮ್ಮ. ನೀನು ಆಸ್ಪತ್ರೆ ಬಿದ್ದಿದೀಯ ಅಂದ್ರೆ ನೀ ಬಂದ್ಬಿಟ್ಟು ಎಡಬಲ ನೋಡಲಿಲ್ಲ, ಇನ್ನು ಬಂದ್ಬಿಟ್ಟು ನೋಡ್ಕೊಬಿಡ್ತಾರೆ ನೋಡ್ಲಾ. ಸುಮ್ಕೆನೆಯ ಪೊದ್ದಿ ಮನೆಗೆ ನಡಿ. ಪೊದ್ದಿ ಮನೆಗೆ ನೀ ಕರ್ಕೊಂಡು ಹೋಯ್ತೀನಿ. ಅತ್ಲಾಗ ಹೋಗ್ಬಿಟ್ಟು ಅಲ್ಲೇ ನೀನಿಯ ಒಂದು 15 ದಿನ ಇದ್ಬಿಟ್ಟು ಸುಧಾರಿಸ್ಕೊಂಬಿಟ್ಟು ಬಾಕಂಡ್ಲಾ. ಯಾರು ಆಗಕ್ಕಿಲ್ಲ ಕಣ್ಲಾ, ಆಗಕ್ಕಿಲ್ಲ. ಸರಿ ಹೇಳು, ಕರ್ಕೊಂಡೋಗು. ಗಂಡನ ಸೇವೆ ಮಾಡ್ದಂಗೆ ಇನ್ನು ಯಾರು ಸೇವೆ ಮಾಡ್ತಾಳೆ ಅವಳು? ನನ್ನ ಸೇವೆ ನೀ ಮಾಡಬೇಕಲ್ಲ. ಸರಿ ಕರ್ಕೊಂಡೋಗು. ಇರು, ಆಟ ಪಟ್ಟ ನೋಡ್ಬಿಟ್ಟು ಕರ್ಕೊಂಡೋಯ್ತೀನಿ ಕಣ. ಅದೇನೋ ಕಾಲು ನಿನ್ನ ಅಳಕಿಕ್ಕಂಗಿಲ್ವಲ್ಲ, ನೂಕ ಗಾಡಿ ಎತ್ಕೊಬಿಟ್ಟು ಬಂದು ಕರ್ಕೊಂಡೋಯ್ತೀನಿ. ಕುಂತ್ಕೊಂಡಿರು. ಸರಿ ಹೇಳು. ಅಲ್ಲಿ ಹೋದ್ಮೇಲೆ ಹೇಳು, ಅವ್ನು ಬೇಡ ಅಂದ, ನಾನೇನಿಯ ಕರ್ಕೊಂಬಿಟ್ಟು ಬಂದೀವ್ನಿ ಅಂತ ಹೇಳ್ಬಿಟ್ಟು ನೀನೇ ಹೇಳ್ಬೇಕು ಅವಳಿಗೆ. ಸರಿನೇ? ಈ ಕೊಬ್ಗೆ ಈ ದುರಾಂಕರಕ್ಕೇನು ಕಮ್ಮಿಲ್ಲ ಕಣ್ಲ. ನೀನಂತೂ ಕಾಲು ಮುರ್ಕೊಂಡು ಮೂಲೆ ಬಿದ್ದಿದ್ದು ಯಾರು ನೋಡ್ಕೊಳಕ್ ಗೊತ್ತಿಲ್ಲ ಅಂದ್ರೂ ನಿಂದೊಂದು ಆಟ ನೋಡು. ಅಯ್ಯ ಬಿದ್ದಿರು ಬಂದೆ. ಅಯ್ಯ ಎಂಡ್ರಾದವಳು ಕರ್ತವ್ಯನಪ್ಪ, ಗಂಡಂಗೆ ಏನಾರಾದ್ರೆ ನೋಡ್ಕೊಳಕ್ಕೆ. ಈಗ ನಾನು ಹೋಗಿದ ತಕ್ಷಣ ನೋಡು, ಪೊದ್ದಿ ಓಡೋಡಿ ಬಂದು ಸರಿ ಅಯ್ಯೋ ಏನಾಯ್ತ್ರಿ ಅಂತ ಹೇಳ್ಬಿಟ್ಟು ನನ್ನ ಸೇವೆ ಮಾಡೇ ಬಿಡ್ತಾಳೆ. ನನ್ನ ಮ್ಯಾಲೂ ಸಿಪಿ ರುತಿ ಶಾನೇನಿ ಐತೆ. ಆದ್ರೆ ಏನು ಮಾಡ್ತೀಯಾ, ಒಂದೊಂದು ಕಿತ್ತಂಗೆ ಆಡ್ತಾಳೆ ತಿಕ್ಲಂಗೆ. ನವಿಲೇನು ಕುಣಿಬೇಕು, ಕೋಗಿಲೆಯು ಆಡಬೇಕು. ಇಲ್ಲಿ ನನ್ನ ಮಗಳು ಗಂಡನ್ ಬಿಟ್ಟು ಬಂದವಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಟೆನ್ಷನ್ ಆಯ್ತಾ ಇದ್ರೆ, ಇವಳು ನೋಡಿದ್ರೆ ಹಾಡಿ ಹೇಳ್ತಾವಳೆ. ಏನು ಸೀನುನುವೆ ಏನು ಅನ್ಸಕ್ಕಿಲ್ಲ ಇವಳಿಗೆ. ಅಪ್ಪನೇ ದುಡಿಬೇಕು, ಅವ್ವಾನೇ ಆಡಿಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಲೇ ನಿಂಗೆ ಏನಾರ ತಿಕ್ಲಿಗೆ ಹಿಡ್ದೈತೆ ನಿಂಗೆ? ಅಲ್ಲ ಹೋಗ್ಬಿಟ್ಟು ಮನೆ ಏನಾಯ್ತು ಮಠ ಏನಾಯ್ತು ಅಂತ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಏನ್ಲೇ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಿದ್ಯಾ ಅಂದ್ರೆ ಕಾಣಿಸ್ತಿಲ್ವೇನಮ್ಮ? ಆಡಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ತೀವ್ನಿ. ನಾನು ದೊಡ್ಡ ಸಿಂಗರ್ ಆಗ್ಬಿಡನಿ ಅಂತ ಅನ್ಕೊಂಡಿವ್ನಿ. ಮೊದಲು ಅಲ್ಲಿ ಮನೆ ಸಂಸಾರ ಏನಾಯ್ತು ನೋಡ್ಕೊ ಹೋಗಿ. ಅದು ಇದು ಅಂತ ನಿಮ್ಮ ಮನೇಲಿ ಮೊದಲೇನೇನಿಯ ಇಲ್ದಿರೋದೆಲ್ಲ ಆಗೈತೆ. ನಿನ್ನ ಗಂಡ ಏನಾಯ್ತು ಎತ್ತ ಏನು ವಿಚಾರ ಮಾಡಂಗೇನೇನಿಯ ಇಲ್ಲ ನೀನಂತೂನುವೆ. ನೋಡಮ್ಮ, ನನ್ನ ಗಂಡನೇ ನೀನೆ, ನಮ್ಮ ಅಣ್ಣ ನಮ್ಮ ಅತ್ತಿಗೆರೆ ಮುಖ್ಯ, ನೀನೇನು ಮುಖ್ಯ ಅಲ್ಲ. ಮನೆ ಭಾಗ ಮಾಡಬೇಕು, ನಿಂದರ್ಧ ನಂದರ್ಧ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಅವನ ಹತ್ರಕ್ಕೆ ಹೋಗಿ ಏನು ಪ್ರಯೋಜನ ಕಣಮ್ಮ? ಅಲ್ಲಿ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ನಂಗೆ ಇಲ್ಲಿ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಗೊತ್ತಾಯ್ತೈತೆ. ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಅಲ್ಲ ಕಣ್ಲೆ, ಗಂಡ ಎಂಟ್ರೆ ಒಂದು ಬರ್ತದೆ ಒಂದು ಹೋಯ್ತದೆ. ಇನ್ನೊಂದು ಕಿತ್ತ ಬರಬಾರ್ದು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನಾನು ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸ್ಬೇಕು. ನೀನು ಸುಮ್ಕಿರು. ಅವನಿಗೆ ನಾನು ಒಳ್ಳೆವಳ ಇಲ್ಲ ಅವ್ರ ಅತ್ತಿಗೆಯರು ಒಳ್ಳೆರ ಅಂತ ಹೇಳ್ಬಿಟ್ಟು ಗೊತ್ತಾಗದು ಯಾವಾಗ? ಗೊತ್ತಾಗಲಿ, ಸುಮ್ಕಿರು. ಅಮ್ಮ, ನಾವು ಬುದ್ಧಿ ಹೇಳ್ಬಿಟ್ಟು ಬದಲಾಯಿಸೋದಕ್ಕೆ ಇನ್ನೂ ಅನುಭವ ಆಗಿ ಬದಲಾಯ್ತಾರಲ್ಲ ಆವಾಗ ನೋಡು, ಇನ್ನೊಂದು ಕಿತ ತಪ್ಪು ಮಾಡಕ್ಕಿಲ್ಲ. ಏನೋ ಕಣವ, ಏನೋ ನಾ ಕಾಣೆ. ನೀನು ಅದೇನು ಹೇಳ್ತೀಯೋ, ಅದೇನು ಕತೆಯೋ. ನೀನು ಇರೋಳೊಬ್ಳು ಮಗಳು, ನಾನು ಚಿಂದಂಗೆ ಸಾಕ್ಬಿಟ್ಟು ನೋಡು ತಪ್ಪು ಮಾಡ್ಬಿಟ್ಟೆ. ಏನೋ ಬಿಡಪ್ಪ, ಇನ್ನು ಎದುರು ಮಾತಾಡಿದ್ರು ಸುಮ್ಕಿದ್ಕೊಂಡು ಇದ್ನಲ್ಲ ಇಷ್ಟು ದಿನ. ಅದಕ್ಕೆ ನಿಂಗೆ ಹಿಂಗೆ ಕೊಪ್ಪಿ ಆನೆ ಆಗಿರೋದು. ನೀನೇನಾರ ಅನ್ಕೊಳಮ್ಮ, ನೀನೇನಾರ ಅನ್ಕ. ಪದ್ದು ಇದ್ಯಾರಪ್ಪ? ಪದ್ದು ಅನ್ಕೊಂಡು ಇಲ್ಲಿ ಇದು ನನ್ನ ಗಂಡ ವೀಲ್ ಚೇರ್ನಾಗ ಬಂದ್ಬಿಟ್ಟವನಲ್ಲ. ಯಾರ ಮಗಳೇ ಬಂದಿರೋದು? ಅಲ್ಲ, ಇಲ್ಲಿಗೆ ಯಾಕೆ ಬಂದವನೇ ಇವನು? ಅರ್ಥ ಆಯ್ತಿಲ್ವಲ್ಲ. ಅತ್ತಿಗೆ ಅಂತ ಹೇಳ್ಬಿಟ್ಟು ಹೋಯ್ತಿದ್ದ. ಏನಾಯ್ತು? ಒಂದೇ ಕಿತ್ತ ವೀಲ್ ಚೇರ್ ಮೇಲೆ ಬಂದು ಕುತ್ಕೊಂಡವನಲ್ಲ. ಏನೇ ಆಗಲಿ ಪದ್ದಿ, ಈ ಕಿತ್ತ ಮಾತ್ರ ಇವನಿಗೆ ಮಾತ್ರ ಸೋತ್ಬಿಟ್ಟು ಅಯ್ಯೋ ಪಾಪ ಅಂತ ಅನ್ನಕ್ಕೆ ಹೋಗ್ಬೇಡ. ಇವನಿಗೆ ಅವ್ರ ಅತ್ತಿಗೆಯರು ಯಾರು ಒಳ್ಳೆಯವರು, ಆಮೇಲೆ ಅವ್ರ ಅಣ್ಣ ಎಷ್ಟು ಒಳ್ಳೆಯವನಂತ ಇವ್ರಿಗೆ ಗೊತ್ತು ಮಾಡಬೇಕು ಅಂದರೆ ನೀನು ಜಾಸ್ತಿ ಫೀಲಿಂಗೇ ಮಾಡ್ಕೋಬೇಡ. ಸುಮ್ಮನೆ ಕುಂತ್ಕ. ಪದ್ದು, ನಿನ್ನ ಗಂಡಂಗೆ ಕಾಲು ಮುರಿದೋಗ್ಬಿಟ್ಟವು ಕಣವ. 15 ದಿನ ಎದ್ದೊಳಕ್ಕೂ ಹಾಕಿಲ್ಲ, ಕುಂತ್ಕೊಳ್ಳೋಕ್ಕೂ ಹಾಕಿಲ್ಲ. ವೀಲ್ ಚೇರ್ ಮೇಲೆ ನೀನು ಓಡಾಡಿಸ್ಬೇಕಂತೆ. ಅದಕ್ಕೆ ನಾನು ಇನ್ನೇನು ನನಗೂ ವಯಸ್ಸಾಯ್ತು, ನೋಡ್ಕೊಳಕ್ಕಿನ್ನು ಯಾರು ಆಗಕ್ಕಿಲ್ಲ ನನಗೂ ಅಂತ ಹೇಳ್ಬಿಟ್ಟು ನೀನು ಇಲ್ಲಿದ್ಯಾ ಅಂತ ಗೊತ್ತಾಯ್ತು ಕಣವ. ಅದಕ್ಕೆ ನಾನು ಸೀದಾ ಇಲ್ಲೂ ಕರ್ಕೊಂಡು ಬಂದ್ಬಿಟ್ಟೆ ಕಣವ. ಅಯ್ಯೋ ಅಳಿಯಂದ್ರೆ
ಹೊಳಿ ಅಂದ್ರೆ ಇದೇನಾಯ್ತು ಅಳಿ ಅಂದ್ರೆ ನಿಮ್ಗೆ ಏನಾಯ್ತು ಇದ್ಯಾಕೆ ಇದ್ಯಾಕೆ ಕಾಲೆಲ್ಲ ಹಿಂಗಾಗ್ಬಿಟ್ಟು ಏನಾಯ್ತು ಅಳಿ ಅಂದ್ರೆ ಅದು ಬೀಗ್ತಮ್ಮರೆ ಅದೇನೋ ಹೊಸಿ ಕಾಲು ನುಣುಚ್ಕೊಬಿಟ್ಟೈತೆ ಏನೋ ನೆನ್ನೆ ಹೊಸಿ ಏನೋ ಆಗಿ ಪ್ರಾಬ್ಲಮ್ ಆಗ್ಬಿಟ್ಟು ನುಣುಚ್ಕೊಬಿಟ್ಟೈತೆ ಅದಕ್ಕೆ ನೀನಿಯ 15-20 ದಿನನೂ ಎದ್ದೊಳಂಗಿಲ್ವಂತ ಯಾಕೆ ಹಂಗೆ ನೀನಿಯ ಕುಂತ್ಕೊಂಡಿರ್ಬೇಕಂತೆ ಅದು ಕತ್ಲಾಗೆ ವೀಲ್ ಚೇರ್ ಆಗಿ ತೊಳ್ಕೊಂಡತ್ಲಾಗ ಬಂದ್ಬಿಟ್ಟೆ ಕಣಮ್ಮ ಅದಕ್ಕೆ ಇಲ್ಲೇ ಅವಳೆ ಪೊದ್ದಿ ಅಂತ ಗೊತ್ತಾಯ್ತು ಅದಕ್ಕೆ ಅಳಿಯಂದ್ರು ಇಲ್ಲೇ ಬಿಟ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಅಯ್ಯೋ ಇಲ್ಲಿ ಯಾಕೆ ಬಿಟ್ಬಿಟ್ಟು ಹೋಯ್ತಿರತ್ತೆ ಓಹೋ ಯಾಕೆ ಇವ್ರ ಅಣ್ಣ ಇಲ್ವಾ ಇವ್ರ ಇಬ್ರು ಅತ್ತಿಗೆಯರಿಲ್ವಾ ಅಲ್ಲೇ ನೀನು ನೋಡ್ಕತಾರೆ 15 ದಿನ ಅಲ್ಲ ಅಂದ್ರೆ 20 ದಿನ ಆದ್ರೂ ಈ ಅಪ್ಪನ ಅತ್ತಿಗೆಯರ್ ಇಬ್ರು ನೋಡ್ಕತಾರೆ ಅಲ್ಲಿಗೆ ಕರ್ಕೊಂಡು ಬಿಟ್ಟು ಅತ್ತಿಗೆ ಜೊತೆ ಬಿಡೋದು ಬಿಟ್ಬಿಟ್ಟು ಅಣ್ಣ ಅತ್ತಿಗೆ ಜೊತೆ ನೀ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ ಏಯ್ ಪೊದ್ದಿ ಏನ್ಲೆ ಮಾತಾಡ್ತಿದ್ಯಾ ನಿನ್ ಗಂಡು ಕಾಲ್ ಮುರ್ದೈತ್ ಕಣ್ಲೆ ಕಾಲ್ ಮುರ್ದೈತೆ ಈ ಟೈಮಾಗ ಎಂತ ಮಾತಾಡ್ತಿದ್ಯಾ ನೋಡೆ ನೀನು ಅಯ್ಯ ಎಂಡ್ರೆ ಬ್ಯಾಡ ಅಣ್ಣ ಅತ್ತಿಗೆ ಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರನ್ಗೆ ನಾನ್ ಸೇವೆ ಮಾಡಕ್ ಮಾತ್ರ ಎಂಟಿ ಬೇಕೇನಮ್ಮ ಯಾಕೆ ಇದಕ್ ಮಾತ್ರ ಅಣ್ಣ ಅತ್ತಿಗೆ ಬರಕಿಲ್ವಂತ ನಡ ಅತ್ತೆ ನೀವೇನಾರ ಅನ್ಕೊಂಡ್ರಿ ಪರವಾಗಿಲ್ಲ ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ ನಾನು ಮಾತ್ರ ಇವನುನ ನೋಡ್ಕೊಳಕಿಲ್ಲ ಅಂದ್ರೆ ನೋಡ್ಕೊಳಕಿಲ್ಲ ಏನೇ ನೀನು ಒಬ್ಳೆ ಇರೋದು ನೋಡ್ಕೊಳಕ್ ನನ್ಗೆ ಅಂತ ಹೇಳ್ಬಿಟ್ಟು ನಾನೇನ್ ಬಾಯ್ ಬಿಟ್ಕೊಂಡು ಬರ್ಲಿಲ್ಲ ಏನೋ ನಮ್ಮ ಅಮ್ಮನೇ ಬೋಲ್ವಂತ ಮಾಡ್ಬಿಟ್ಟು ಎಂಟ್ರು ನೋಡ್ಕೊಂತಾಳೆ ಕಣಪ್ಪ ಎಂಟ್ರು ನೋಡ್ಕೊಂತಾಳೆ ಕಣಪ್ಪ ಅಂತ ಕರ್ಕ ಬಂದಿದ್ದು ನಾನೇನ್ಗೇನೋ ನೀನ್ ನೋಡ್ಕತ್ಯಾ ನೀನ್ ಸೇವೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನಗೇನು ಯಾವ ಕಡೆ ಇದ್ದನೂ ಆಸೆ ಇಲ್ಲ ನಮ್ಮ ಅಮ್ಮನೇ ನೀ ಕರ್ಕೊಂಬಿಟ್ಟು ಬಂದಿದ್ದು ಈಗಲೂ ಹೋದ್ರು ನಮ್ಮ ಅದಕ್ಕೆ ಸಂದಕ್ಕೆ ನೀನು ನೋಡ್ಕೊತಾರೆ ನೋಡ್ಕೊಳಕಿಲ್ಲ ಅಂತ ಅವ್ರೇನು ಎಂದು ಹೇಳೇ ಇಲ್ಲ ನೋಡ್ಕೊತಾರೆ ನೀನು ಸುಮ್ಕೆ ಕುಂತ್ಕೊಂಡ್ರೆ ನೀ ಸಾಕು ನಮ್ಮ ಅಮ್ಮಂಗೆ ಹೇಳ್ದೆ ಬ್ಯಾಡ ಕಣಮ್ಮ ಅಲ್ಲಿಗೆ ಹೋಗೋಣ ಬ್ಯಾಡ ಕಣಮ್ಮ ಅಂತ ಹೇಳಿದ್ರೆ ಮಿಲ್ಗೆ ಕರ್ಕೊಂಬಂದ್ಬಿಡ್ತು ಇವಳು ನೋಡಮ್ಮ ಯಾ ಪಟ್ಟಿ ಕೊಬ್ಬು ಅಂತ ಹೇಳ್ಬಿಟ್ಟು ಗಂಡನ್ ಕಾಲು ಮುರ್ಕೊಂಡಿದ್ರು ಏನು ಯೋಚನೆ ಮಾಡಿದಂಗೆ ಹೆಂಗ್ ಕುಂತ್ಕೊಂಡವಳೆ ಏನ್ರು ಬಿಚ್ಚ ಆಯ್ತಿದ್ರು ಕ್ಯಾರೆ ಅಂದಿದ್ದಂಗೆ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಮನೆ ಅರ್ಧ ಭಾಗ ಮಾಡಿಸ್ಬಿಟ್ಟು ಮನೆನ ಯಾಕೆ ಕೊಡ್ಸ್ದೋ ನಿನಗಿಲ್ದಿರೋದು ನನಗೆ ಯಾಕೆ ಬರ್ತದೆ ಏನ್ ಅನ್ಕೊಬಿಟ್ಟಿದ್ಯಾ ನಿನ್ ಬದ್ದಿನ ನೀನ್ ಬಿದ್ದಿದ ತಕ್ಷಣ ಪೀಲಾಗ ಹೋಗ್ಬಿಟ್ಟು ನಾನು ನಿನ್ ಸೇವೆ ಮಾಡಕ್ ಬಂದ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀನು ಒಯ್ತಾ ಇರು ತಲೆ ಕೆಡ್ಸ್ಕೊಳ ಅಂತ ಹುಡ್ಗಿನೇ ಅಲ್ಲ ಬ್ಯಾರೆ ಹುಡ್ಗಿರ್ತಾರ ನಾನಲ್ಲ ಅದ್ ನಿನಗ್ ಸಂದ ಗೊತ್ತು ಒಯ್ತಾ ಇರು ಸುಮ್ಕೆನೆ ನೀಯ ಪೊದ್ದು ಏನ್ಲೆ ಹಿಂಗ್ ಮಾತಾಡ್ತೀಯ ನೀನು ಬಾಯಿ ಮುಚ್ಕೊಂಡಿರು ಅವ್ ನಿನ್ ಗಂಡ ಅದನ್ನು ಬರೀ ತಾಳಿ ಕಟ್ಬಿಟ್ರೆ ಹಾಕಿಲ್ಲ ಕಣಮ್ಮ ಮನೆ ಅರ್ಧ ಭಾಗ ಮಾಡಿಸ್ಬಿಟ್ಟು ಕೊಟ್ಟವ್ನಿ ಅವ್ರ ಅಣ್ಣಂಗ್ ಗೊತ್ತಿಗೂ ಕೊಟ್ಟವ್ನಿ ಭಾಗ ಮಾಡಿಸ್ಬಿಟ್ಟು ಇಂತ ನನ್ ಮಗುನ ಹತ್ರ ನಾನೇನಕ್ಕೆ ಇವ್ನ ಸೇವೆ ಮಾಡ್ಕೊಂಡಿರಿ ಹೇಳು ಅಂದ್ರೆ ನಮ್ಮ ಅಣ್ಣ ರೋಡ್ ಬಿದ್ರು ಪರವಾಗಿಲ್ವಾ ನಿನ್ಗೆ ರೋಡ್ ಬಿದ್ರೆ ಹಾಳಾಗಾದ್ರು ಮನ ಮರೋದಿ ಕಳ್ಕೊಂಡು ಸತ್ರು ಪರವಾಗಿಲ್ಲ ನಿನ್ಗೆ ನೀನು ಒಬ್ಳು ಸುಖವಾಗಿದ್ರೆ ಸಾಕು ನಾನು ನಮ್ಮ ಅಣ್ಣ ರಾಮ ಲಕ್ಷ್ಮಣ ಇದ್ದಂಗಿದೀವಿ ಅದಕ್ಕೆ ಕಣಪ್ಪ ಹೇಳಿದ್ದು ರಾಮ ಲಕ್ಷ್ಮಣ ತರನೇ ನೀವು ಹೋಗ್ಬಿಟ್ಟು ನಿಮ್ಮ ಅತ್ತಿಗೆ ಸೀತೆ ಅಲ್ವಾ ಅವ್ರ ತಗೆ ಹೋಗ್ಬಿಟ್ಟು ಸೀತಾದೇವಿ ತಗೆ ನೀ ಸೇವೆ ಮಾಡಿಸ್ಕೊ ಹೋಗಪ್ಪ ನೀನು ಪಾಪ ಸೀತಾದೇವಿ ಲಕ್ಷ್ಮಣನ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರು ಪುರಾಣದಾಗೆ ನಿನಗೂ ನಿಮ್ಮ ಅತ್ತಿಗೆ ಸಹಾಯ ಮಾಡ್ತಾಳೆ ಹೋಗ್ಬಿಟ್ಟು ಸಹಾಯ ಮಾಡಿಸ್ಕೊಳಪ್ಪ ಒಯ್ತೀನಿ ಒಯ್ತೀನಿ ನನಗೂ ಗೊತ್ತು ಹೆಂಗ್ ಒಯ್ಬೇಕು ಅಂತ ಹೇಳ್ಬಿಟ್ಟು ಅಳಿ ಅಂದ್ರೆ ಅವಳು ಮಾತನ್ನ ನೀವು ಮನ್ಸಿಗೆ ಹಾಕಬೇಡಿ ಅವಳು ಯಾವುದೋ ಕಾಪ್ದಂಗೆ ಮಾತಾಡ್ತಾಳೆ ನನ್ನ ಮಗಳ ಅಂತೋಳಲ್ಲ ಒಂದು ಸೀಮೆಗೆ ನೋವಾದ್ರೂ ತಡ್ಕೊಳಕಿಲ್ಲ ಅಂತಂದ್ರೆ ನಿಮಗೆ ನೋವಾಗ್ಬಿಟ್ರೆ ತಡ್ಕೊಬಿಡ್ತಾಳೆ ಅವಳು ಏನೋ ಕಾಪ್ದಂಗೆ ಮಾತಾಡ್ತಾಳೆ ನೀವು ಇಲ್ಲೇ ಇರಿ ಬಿಕ್ತಮ್ಮರೆ ನೀವು ಇಲ್ಲೇ ನೀಯಾ ಬಿಟ್ಬಿಟ್ಟು ಹೋಗಿ ನಾನು ನೋಡ್ಕೊತೀನಿ ಬಿಟ್ಬಿಟ್ಟು ಹೋಗಿ ಏನು ಬೇಕಿಲ್ಲ ನನಗೇನು ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಗನ ಬಂದೆ ಅಂತ ಅನ್ಕೊಬಿಟ್ರ ಏನೋ ನಮ್ಮ ಅಮ್ಮ ಕರ್ಕೊಂಬಂದಿದ್ದಕ್ಕೆ ಬಂದೆ ಅಷ್ಟೇ ನೀನಿಯ ಅಲ್ಲಿಗೆ ಹೋಗ್ಬಿಟ್ಟಿತ್ತೀನಿ ಹೇಳಿ ನಮ್ಗೆ ಇವಾಗ ಇಬ್ಬರೊತ್ತಿಗೆರು ಸಂದಕ್ಕೆ ನೀನು ನೋಡ್ಕೊತಾರೆ ಏನು ತೊಂದರೆ ಇಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ದಯವಿಟ್ಟು ಹೋಗ್ಬಿಟ್ಟು ಅವ್ರ ತಗೆ ನೀ ಸೇವೆ ಮಾಡಿಸ್ಕ ಇಲ್ಲಿ ಬಂದ್ಬಿಟ್ಟು ನೀ ಯಾರು ಕೈ ಕಾಲು ಇಟ್ಕೊಂಡಿಲ್ಲ ಅಮ್ಮ ನಿಂಗೇನ್ ಮಾಡಕ್ ಕ್ಯಾಮೆ ಇಲ್ವಾ ಕ್ಯಾಮೆ ಗಿಮೆ ಐತೆ ನೋಡ್ಕೊಬಿಟ್ಟು ಹೋಗ್ಬಾ ಸುಮ್ಕೆನೆ ನೀಯ ಅಮ್ಮ ತಳ್ಳಮ್ಮ ಗಾಡಿಯ ತಳ್ಳು ಹಿಂದಕ್ಕೆ ತಳ್ಳು ನಡ್ಕೊಂಡು ಹೋಗಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಯಾಪಟ್ಟಿ ದುರಂಕರ ಮಾಡ್ತೀನಿ ಇನ್ನೊಂದು 3-4 ದಿನ ಕಂಡ್ಲಾ ಎಲ್ಲನೂ ಅರ್ಥ ಆಯ್ತದೆ ನಿಮ್ಮ ಅಣ್ಣನ ಏನ್ತಿರಿ ಯೋಗ್ಯತೆ ಎಲ್ಲ ಅರ್ಥ ಆಯ್ತದೆ ಕಷ್ಟ ಬಂದಾಗ ನಿನಗೆ ಗೊತ್ತಾಗೋದು ಕಷ್ಟಕ್ಕೆ ನಮ್ಮ ಕೈ ಯಾರು ಹಿಡಿತಾರೆ ಅಂತ ಹೇಳ್ಬಿಟ್ಟು ಸುಖವಾಗಿದ್ದಾಗ ಊರು ತುಂಬ ಬರ್ತಾನೆ ಮನೆ ಮುಂದಕ್ಕೆ ಅದೇ ಕಷ್ಟ ಅಂತ ಹೇಳ್ಬಿಟ್ಟು ಒಂದು ಕಿತಾನೆ ಎಲ್ಲಕ್ಕೂ ಬೀಳು ಆವಾಗ ನಿನ್ನೋರು ಯಾರು ಅಂತ ಹೇಳ್ಬಿಟ್ಟು ನಿನಗೆ ಸಂದ ಗೊತ್ತಾಯ್ತದೆ ಹೋಗು ಗೊತ್ತು ಮಾಡ್ತಾರೆ ಅವರೇನೇನಿಯಾ ಎಷ್ಟು ಜನ ನೋಡಿಲ್ಲ ನಾನು ಮಗ ನನ್ನ ಮಾತು ಕೇಳು ಅಲ್ಲಿ ನೋಡ್ಕೊಳಕ್ಕಿಲ್ಲ ಹೆಂಗೋ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇನೇ ಇದ್ಬಿಡು ಈಗ ಸುಮ್ಕೇನೆ ನೀನು ಚೇರ ಹಿಂದಕ್ಕೆ ತೊಳ್ಳಕ್ಕಿಲ್ವ ಕಣಮ್ಮ ನೀನು ತೊಳ್ಳು ನಮ್ಮ ಅಣ್ಣ ಏನು ಅಂತ ನಂಗೆ ಸಂದ ಗೊತ್ತು ತೊಳ್ಳು ಸುಮ್ಕೇನೆಯ ಅಳಿ ಅಂದ್ರೆ ನಾನು ನೋಡ್ಕೊಂತೀನಿ ಅಳಿ ಅಂದ್ರೆ ಇಲ್ಲೇ ಇರಿ ಬ್ಯಾಡತ್ತೆ ನಾನು ಯಾರ ಮನೆಗೂ ಇರಕ್ಕಿಲ್ಲ ನಮ್ಮ ಮನೆಗೆ ಇರ್ತೀನಿ ಬಿಡಿ ಮಗ ಆಟ ಮಾಡ್ಬೇಡ ಕಣ ನನ್ನ ಮಾತು ಕೇಳ ನನಗೆ ಯಾರ ಮಾತು ಕೇಳಕ್ಕಿಲ್ಲ ಕಣಮ್ಮ ಸುಮ್ಕೇನಿಯ ಗಾಡಿಯ ತೊಳ್ಳು ಹೋಗಂತ ತೊಳ್ಳು ಸುಮ್ಕೇನೆಯ ಲೇ ಮಗಳೇ ನಿನ್ಗೇನ್ಲೇ ಬಂದು ಒಡ್ರೋಗ ನೀನ್ ಯಾಕೆ ಇಂಥ ಕೆಲಸ ಮಾಡ್ದೆ ಅಯ್ಯ ಸುಮ್ಕಿರಮ್ಮ ಅವಳಿಗೆ ಎಲ್ಲರ ಯೋಗ್ಯತೆನೂ ಗೊತ್ತಾಗಬಾರ್ದೆ ನನ್ನ ಗಂಡಂಗೆ ಅವ್ರ ಅತ್ತಿಗೆರು ಏನ್ ಕಿಸಿತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ನಾನೇನಾದ್ರೂ ಇವಾಗ ಇವ್ನು ಇರಿಸ್ಕೊಂಡು ಇಲ್ಲಿ ನೋಡ್ಕೊಬಿಟ್ರೆ ಅಷ್ಟೇ ಅವ್ರ ಅತ್ತಿಗೆರ ಮೇಲೆ ಇರೋ ಪಿರುತಿ ನಂಬಿಕೆ ಇನ್ನೊಂದೇ ಹೋಗಕ್ಕಿಲ್ಲ ಅದೇ ಇವಾಗ ಕಾಲು ಕುಂಟ್ಕೊಂಡು ಅವ್ರ ಮನೆಗೆ ಅವ್ರು ಸೇವೆ ಮಾಡಿಸ್ಕೊಳಕ್ ಹೋಯ್ತಾರಲ್ಲ ಅವಾಗ ತುಕ್ಕು ಅವ್ರು ಉಗಿತಿರ್ತಾರಲ್ಲ ಅವಾಗ ಅವ್ನಿಗೆ ಎಂಟಿ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಸುಮ್ಕಿರ್ ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಏನು ಕತೆಯೋ ನನಗಂತೂ ತಲೆಗೆ ಟೆನ್ಷನ್ ತಕ ಬಂದ್ಬಿಡ್ತೀಯ ನೀನಂತೂ ಮೊದ್ಲಲ್ಲಿ ಏನಾಯ್ತಾಯ್ತು ಮನೆ ಹತ್ರ ಅಂತ ಹೇಳ್ಬಿಟ್ಟು ನೋಡ್ಕೊ ಹೋಗೆ ನೋಡ್ಕೊಳಕ್ ಒಬ್ಬರನ್ನ ಮುಟ್ಬಿಟ್ಟು ಬಂದಿದ್ದೀನಿ ಕಣಮ್ಮ ನೋಡ್ಕತ್ತಾರೆ ಸುಮ್ಕಿರೋ ಯಾರನ್ನ ಬಿಟ್ಬಿಟ್ಟು ಬಂದಿಯೇ ದಯ್ಯನ ಬಿಟ್ಬಿಟ್ಟು ಬಂದಿದ್ದೀನಿ ನೋಡ್ಕಂತದೆ ಸುಮ್ಕಿರು ನೋಡು ಇದಕ್ಕೇನಿಯ ಮಯೂರಿಯದು ನ್ಯಾಯವಾಗಿ ಮಾತಾಡೋದೇ ಇಲ್ಲ ದಯ್ಯಪ್ಪಯ್ಯ ಅಂತ ಮಾತಾಡ್ತಾಳೆ ಅಯ್ಯ ನಿಜ ಹೇಳಿದ್ರು ನಮ್ಮ ಜನ ನಂಬೋದೇ ಇಲ್ಲ ದಯ್ಯನೇ ಬಿಟ್ಬಿಟ್ಟು ಬಂದಿದ್ದೀನಿ ಇವಾಗ ಏನು ಅಯ್ಯ